ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಡ್ರೀಮ್ಸ್ ವ್ಲಾಗ್ಗೆ ಸ್ವಾಗತ. ತುಂಬ ಖುಷಿ ಆಗ್ತಿದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ದಿನ, ಕೃಷ್ಣ ಹುಟ್ಟಿದಂಥ ದಿನ. ಸೊ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತು ಒಂದು ವಿಚಾರದ ಬಗ್ಗೆ, ಅಂದರೆ ಮನುಷ್ಯ ಏನೆಲ್ಲ ಸಂಪಾದನೆ ಮಾಡ್ತಾನೆ, ಏನು ಮಾಡ್ತಾನೆ, ಸೊ ಅದನ್ನೆಲ್ಲ ಗೊತ್ತಿದ್ರೂ ಕೂಡ ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ಮಾಡಿದ್ರೂ ಕೂಡ ಅದನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾದಂಥ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಇದ್ರ ಮಧ್ಯೆ ಹುಟ್ಟಿದ್ದೀವಿ, ಸಾಯ್ತೀವಿ ಕೂಡ. ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಭಗವಂತನ ಒಂದು ಅನುಗ್ರಹ ಯಾವತ್ತು ನಮಗೆ ಅದು ಒಂದು ಆರ್ಡರ್ ಬರುತ್ತೆ, ಆವತ್ತು ನಾವು ಹೋಗ್ತಾ ಇರಬೇಕಾಗುತ್ತೆ. ಎಲ್ಲದನ್ನು ಬಿಟ್ಟು ನಾವೇನೇ ಸಂಪಾದನೆ ಮಾಡಿದರೂ ಕೂಡ, ಅಥವಾ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದೆಲ್ಲದನ್ನು ಬಿಟ್ಟು ಆವತ್ತು ನಾವು ಹೋಗಲೇಬೇಕು. ಆ ಒಂದು ಕ್ಷಣ ಕೂಡ ನಾವು ಇರೋದಕ್ಕಾಗೋದಿಲ್ಲ. ಸೊ ನಮ್ಮದೇ ಆದಂಥ ಒಂದು ಸ್ಥಳಕ್ಕೆ ಕಳಿಸ್ತಾರೆ, ಹೋಗೇ ಹೋಗ್ತೀವಿ. ಅದ್ರ ಮಧ್ಯೆ ಏನು ಸಂಪಾದನೆ ಮಾಡಿದ್ದೀವಿ ನಾವು? ಹಣ, ಆಸ್ತಿ, ಇದನ್ನೇ ಸಂಪಾದನೆ ಮಾಡೋದು. ಸಂಪಾದನೆ ಅಂತಂದರೆ ನನ್ನ ಪ್ರಕಾರ ಪ್ರೀತಿ, ವಿಶ್ವಾಸ, 4 ಜನಕ್ಕೆ ನಮ್ಮ ಕೈಲಾಗಿದ್ದನ್ನು ಸಹಾಯ ಮಾಡೋದೇ ಒಂದು ಸಂಪಾದನೆ. ನಾನು ಇಲ್ಲ ಅಂದಿದ್ದ ದಿನ 4 ಜನ ಒಳ್ಳೆ ಮನುಷ್ಯ ಅಂತ ಒಂದು ಗುರುತಿಸ್ಬೇಕು. ಆ ಮಟ್ಟಕ್ಕೆ ನಾವು ಒಂದು ಜನ ಸಂಪಾದನೆ ಇರ್ಬೋದು, ಒಂದು ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಸಂಪಾದನೆ ಮಾಡಬೇಕೇ ಹೊರತು ದುಡ್ಡನ್ನೆಲ್ಲ ಸ್ನೇಹಿತರೆ. ಬಟ್ ಇದು ನನ್ನ ಪ್ರಕಾರ. ಬಟ್ ನಿಮ್ಮ ಇದು ಹೇಗಿದೆ ಏನು ಅಂತ ನನಗೆ ಅದು ಹೇಳೋಕ್ಕಾಗಲ್ಲ. ಬಟ್ ನಾನು ಅನುಭವದ ಪ್ರಕಾರ ನಾನು ಹೇಳೋದಾದರೆ, ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಬೇಕು. ಓಕೆ, ಒಂದು ಮಟ್ಟಕ್ಕೆ ದುಡ್ಡು ಬೇಕೇ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆದರೆ ನೆಕ್ಸ್ಟ್ ಲೆವೆಲ್ಗೆ ಆ ದುಡ್ಡು ಯಾವುದೇ ಕಾರಣಕ್ಕೂ ನಮ್ಮ ಕೆಲಸಕ್ಕೆ ಬರೋದಿಲ್ಲ. ಬಟ್ ಆ ಪ್ರೀತಿ, ವಿಶ್ವಾಸ, ಒಂದು ಬಾಂಧವ್ಯತನ, ಬಾಂಡಿಂಗ್ ಅಂತ ಹೇಳ್ತಾರೆ, ಅದನ್ನು ಇಟ್ಕೊಂಡಿದ್ರೆ ಮಾತ್ರ ಅದು ಒಂದು ಸ್ಟ್ರಾಂಗ್ ಆಗಿ ಮೈ ಜುಮ್ ಅನಿಸುತ್ತೆ. ಆ ಪ್ರೀತಿ ವಿಶ್ವಾಸನ ಗಳಿಸೋದಕ್ಕೆ ತುಂಬ ಟೈಮ್ ಬೇಕು, ಬಟ್ ಕಳ್ಕೊಳ್ಳೋದಕ್ಕೆ ಸೆಕೆಂಡ್ ಸಾಕು. ಬಟ್ ಅದನ್ನು ಮತ್ತೆ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇರೋವಂಥದ್ದು ಪ್ರತಿಯೊಬ್ಬರಿಗೂ ಕೂಡ, ನನ್ನ ಎಲ್ಲ ಸ್ನೇಹಿತರಿಗೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ನಾನು ಹೇಳೋವಂಥದ್ದು ಇಷ್ಟೇ: ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಿ. ಅದು ಯಾರೇ ಬರಲಿ, ಹೇಗೆ ಬರಲಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ಒಂದು ಪ್ರೀತಿಯಿಂದ 4 ಮಾತಾಡಿ. ನಾವು ಕೊಡೋವಂಥದ್ದು ಅವ್ರಿಗೆ ಅದೇ ಪ್ರೀತಿ, ವಿಶ್ವಾಸ, ನಂಬಿಕೆ. ಸೊ ಇವನ್ನ ಮಾತ್ರ ಕೊಡಿ. ನಿಮ್ಮ ದುಡ್ಡನ್ನು, ನಿಮ್ಮ ಇನ್ನೇನನ್ನು ನೋಡಿ ಯಾರು ಬರೋದಿಲ್ಲ. ಅದು ಬರೋದು ಅಂಥದ್ದು ಕೆಲವರು, ಬಟ್ ಅದು ಅರ್ಧದಲ್ಲೇ ಅವರು ಹೋಗ್ತಾ ಇರ್ತಾರೆ. ಬಟ್ ಕೊನೆ ತನಕ ನಮ್ಮ ಜೊತೆ ನಿಲ್ಲುವಂಥ ವ್ಯಕ್ತಿ ಅವನು ಪ್ರೀತಿ ವಿಶ್ವಾಸಕ್ಕೆ ಮಾತ್ರನೇ. ಸೊ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದೇನೆಂದರೆ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಒಂದು ಬೆಲೆನ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.